ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ನಮ್ಮ ಬದುಕು ಒಂದು ವೇಳೆ ಗುರುವೇ ಇಲ್ಲದೆ ಇದ್ದಿದ್ರೆ ಹೇಗಿರ್ತಿತ್ತು? ನಮಗೆ ಮಾರ್ಗದರ್ಶನ ನೀಡೋದಿಕ್ಕೆ ಅಥವಾ ಹೀಗೆ ಬದುಕಬೇಕು ಅಂತ ಹೇಳೋದಿಕ್ಕೆ ಹೀಗೆ ಒಂದು ಶಕ್ತಿ ಇಲ್ಲದೆ ಇದ್ದಿದ್ರೆ ನಮ್ಮ ಬದುಕು ಏನಾಗ್ತಿತ್ತು? ಒಮ್ಮೆ ಯೋಚನೆ ಮಾಡಿ ನೋಡಿ. ಬಹುಶಃ ನಮಗಿಂತ ಪ್ರಾಣಿಗಳೇ ಉತ್ತಮರನ್ನಿಸ್ತಿದ್ರೇನೋ ಆ ಸಂದರ್ಭದಲ್ಲಿ, ಅಲ್ವಾ? ಮಹಾಭಾರತದಲ್ಲಿ ಒಂದು ಘಟನೆ ನಡೆಯುತ್ತೆ. ಗುರು ಶಿಷ್ಯರ ಒಂದು ಕಥೆ ಅಂತ ಬಂದಾಗ ಧೌಮ್ಯ ಅನ್ನುವಂತಹ ಒಬ್ಬ ಋಷಿಗೆ ಅರುಣಿ ಮತ್ತು ಉಪಮನ್ಯು ಅನ್ನುವಂತಹ ಇಬ್ಬರು ಶಿಷ್ಯಂದರು ಇರ್ತಾರೆ. ಇಬ್ಬರೂ ಕೂಡ ಹರಿಹರೆಯದ ಶಿಷ್ಯಂದರು. ಗುರುವಿನ ಮಾತನ್ನ ವೇದ ವಾಕ್ಯದಂತೆ ಪಾಲಿಸ್ತಾ ಇದ್ರು. ಅವ್ರು ಏನು ಹೇಳ್ತಾರೋ ಹಾಗೆಯೇ ನಡೆದುಕೊಳ್ಳುವಂಥದ್ದು. ಮಹಾಭಾರತ ಮತ್ತು ಪುರಾಣದ ಕಥೆಗಳ ಸಾಲಿನಲ್ಲಿ ಈ ಗುರು ಶಿಷ್ಯರ ಸಂಬಂಧ ಇಲ್ಲಿ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಈ ಒಂದು ಸನ್ನಿವೇಶದಲ್ಲಿ ಒಂದು ದಿನ ಗುರು ಧೌಮ್ಯರು ಅರುಣಿ ಮತ್ತು ಉಪಮನ್ಯುಗೆ ಪರೀಕ್ಷೆ ಮಾಡೋದಿಕ್ಕೆ ಅಂತ ಹೇಳಿ ಗುರು ಕರೆದ್ಬಿಟ್ಟು, ನೋಡಿ, ನೀವಿಬ್ಬರು ಕಾಡಿಗೆ ಹೋಗಬೇಕು, ಹಸು ಕರುಗಳನ್ನು ಮೇಯಿಸಿ ಬನ್ನಿ. ಕೆಲವು ದಿನಗಳಾಗುತ್ತೆ. ಆಗೆಲ್ಲ ಕರುಗಳನ್ನು ಹಸುಗಳನ್ನೆಲ್ಲ ಹಾಗೆ ಕಾಡಿಗೆ ಕರ್ಕೊಂಡು ಹೋದರೆ ಒಂದೆರಡು ದಿನ ಹಾಗೆ ಇದ್ದು ಬರುವಂಥದ್ದು. ಆದರೆ ನೀವು ಏನೂ ತಿನ್ನೋ ಹಾಗಿಲ್ಲ. ಇಲ್ಲಿ ಪರೀಕ್ಷೆಯ ಒಂದು ಮುಖ್ಯವಾದಂತಹ ತಿರುವು ಏನು ಅಂತ ಹೇಳಿದ್ರೆ, ಧೌಮ್ಯ ಋಷಿ ಅವರ ಶಿಷ್ಯಂದಿರಾಗಿರೋ ಅರುಣಿ ಮತ್ತು ಉಪಮನ್ಯುಗೆ ಹೇಳ್ತಾ ಇದ್ದಾರೆ, ಕಾಡಿಗೆ ಹಸು ಕರುಗಳನ್ನು ಕರ್ಕೊಂಡು ಹೋಗಿ ಮೇಯಿಸಿ ಬನ್ನಿ, ಆದರೆ ನೀವಲ್ಲಿ ಏನೂ ತಿನ್ನೋ ಹಾಗಿಲ್ಲ. ಸರಿ, ಈಗಿಬ್ಬರು ಗುರುವಿನ ಮಾತಿನಂತೆ ಕಾಡಿಗೆ ಹೋಗ್ತಾರೆ. ಯಾರು? ಅರುಣಿ ಮತ್ತು ಉಪಮನ್ಯು. ಹಾಗೆ ಕೆಲವು ಗಂಟೆಗಳಾಗ್ತಿದ್ದ ಹಾಗೆ ತುಂಬ ಹಸುವಾಗುತ್ತೆ ಪಾಪ ಅವರಿಗೆ. ಆದರೆ ಗುರು ಹೇಳಿದ್ದಾರೆ ಏನು ತಿನ್ನೋ ಹಾಗಿಲ್ಲ ಅಂತ. ಆದರೆ ಕುಡಿಬಾರ್ದು ಅಂತ ಹೇಳಿಲ್ಲ ತಾನೆ. ಅವರು ಒಂದು ಹಸುವಿನ ಹಾಲನ್ನು ಕರೆದು ಚೆನ್ನಾಗಿ ಕುಡಿತಾರೆ. ನಂತರ ವಾಪಸ್ ಬರ್ತಾರೆ. ಹಸು ಕರುಗಳನ್ನ ತೆಗೆದುಕೊಂಡು ಆಶ್ರಮಕ್ಕೆ ಬರ್ತಾರೆ. ಗುರು ಕೇಳ್ತಾರೆ, ಏನು ಮಾಡಿದ್ರಿ, ಏನಾದರೂ ತಿಂದ್ರ ನೀವು ಅಂತ. ಅದಕ್ಕೆ ಇಬ್ಬರೂ ಶಿಷ್ಯಂದರು ಅರುಣಿ ಮತ್ತು ಉಪಮನ್ಯು ಋಷಿ ಧೌಮ್ಯರಲ್ಲಿ ಹೇಳ್ತಾರೆ, ಈ ಬಾರಿ ನಾವು ಏನೂ ತಿಂದಿಲ್ಲ, ಆದರೆ ತುಂಬ ಹಸುವಾಗ್ತಾ ಇತ್ತು, ನಮ್ಗೆ ತಡ್ಕೊಳ್ಳೋದಕ್ಕಾಗಲಿಲ್ಲ. ತಿನ್ನಬೇಡಿ ಅಂತ ನೀವು ಹೇಳಿದ್ರಿ, ಹಾಗಾಗಿ ನಾವು ತಿನ್ನಲಿಲ್ಲ. ಅದರ ಬದಲಾಗಿ ಹಾಲನ್ನು ಕುಡಿದ್ವಿ, ಹಸುವಿನ ಹಾಲನ್ನು ಕುಡಿದ್ವಿ. ಈಗ ಗುರು ಹೇಳ್ತಾರೆ, ಈಗ ಪರೀಕ್ಷೆಯ ಮತ್ತೊಂದು ಹಂತ. ಈ ಬಾರಿ ನೀವು ತಿನ್ನೋ ಹಾಗೂ ಇಲ್ಲ, ಹಾಲು ಕುಡಿಯೋ ಹಾಗೂ ಇಲ್ಲ. ನೀವೀಗ ಕಾಡಿಗೆ ಹೋಗಿ ಹಸು ಕರುವನ್ನು ಮೇಯಿಸ್ಕೊಂಡು ಬನ್ನಿ. ಸರಿ, ಒಂದೆರಡು ದಿನವಾಗುತ್ತೆ. ಏನು ಮಾಡಿದ್ರೂ ಕೂಡ ಹಸುವು ನೀಗಿಸ್ಕೊಳ್ಳೋದಿಕ್ಕಾಗ್ತಾ ಇಲ್ಲ, ಕುಡಿಯೋ ಹಾಗೂ ಇಲ್ಲ, ಏನು ತಿನ್ನೋ ಹಾಗೂ ಇಲ್ಲ ಕಾಡಿನಲ್ಲಿ. ಆದರೆ ಗುರುಗಳು ಹಳ್ಳಿ ಅಥವಾ ಊರಿಗೆ ಬಂದು ಏನು ತಿನ್ನಬಾರ್ದು ಕುಡಿಬಾರ್ದು ಅಂತ ಹೇಳಿಲ್ಲ ತಾನೆ ಅಂತ ಹೇಳಿ ಅವರು ಕಾಡಿನಿಂದ ಒಂದು ಹಳ್ಳಿಗೆ ಬಂದು ಅಲ್ಲಿ ಹಣ್ಣು ಹಂಪಲುಗಳನ್ನ ತಿನ್ಕೊಂಡು ಹೋಗ್ತಾಯಿದ್ರು. ಕಾಡಿನಲ್ಲಿ ಎಷ್ಟು ದಿನ ವಾಸವಾಗಿದ್ರು ಅಷ್ಟೂ ದಿನಗಳ ಕಾಲ ಪ್ರತಿದಿನ ಹಳ್ಳಿಗೆ ಬರೋದು, ಹಣ್ಣುಗಳನ್ನೆಲ್ಲ ತಿನ್ನೋದು, ವಾಪಸ್ ಹೋಗೋದು ಕಾಡಿಗೆ. ಈಗ ಈ ಬಾರಿ ಗುರು ಮತ್ತೆ ಅವರನ್ನು ಕಾಡಿಗೆ ಕಳಿಸ್ತಾರೆ ಹಸು ಕರುಗಳನ್ನು ಮೇಯಿಸ್ಕೊಂಡು ಬರೋದಕ್ಕೆ. ಈ ಬಾರಿ ನೀವು ಏನೂ ತಿನ್ನೋ ಹಾಗಿಲ್ಲ, ಕುಡಿಯೋ ಹಾಗಿಲ್ಲ, ಯಾರ ಹತ್ರನೂ ಭಿಕ್ಷೆಯೂ ಬೇಡೋ ಹಾಗಿಲ್ಲ. ಒಂದು ಮಹತ್ತರವಾದಂತಹ ಪರೀಕ್ಷೆ, ಒಂದು ಫೈನಲ್ ಎಕ್ಸಾಮ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ. ಈಗೇನಾಗುತ್ತೆ ಗೊತ್ತಾ? ಪಾಪ ಇಷ್ಟಂದ್ರೂ ಕೂಡ ಅರುಣಿ ಉಪಮನ್ಯು ಈಗಷ್ಟೇ ಇನ್ನು ಬೆಳೆದಿರುವಂತಹ ಮಕ್ಕಳು, ಮತ್ತು ಅವ್ರಿಗೆ ಹಸುವು ಆಗ್ತಾ ಇರುತ್ತೆ. ಪಾಪ ಏನು ತಾನೇ ಮಾಡೋದು? ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದಿದ್ರು ಅದನ್ನು ಹೇಗೆ ಎದುರಿಸ್ತಿದ್ವೋ ದೇವರಿಗೆ ಗೊತ್ತು. ಆದರೆ ಅರುಣಿ ಉಪಮನ್ಯರು ಮಹಾನ್ ಶಿಷ್ಯರು ಬಿಡಿ. ಅವ್ರು ಏನು ಮಾಡ್ತಾರೆ ಗೊತ್ತಾ? ಹಸುವನ್ನು ಕೊನೆಗೂ ತಡೆದುಕೊಳ್ಳೋದಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದಾಗ ಅಲ್ಲೇ ಕಾಡಿನಲ್ಲಿ ಸಿಕ್ಕಂಥ ಯಾವುದೋ ಒಂದು ಬೆರಿ ಹಣ್ಣನ್ನು ತಿಂದುಬಿಡ್ತಾರೆ. ಹಸಿವು ತಡೆದುಕೊಳ್ಳೋದಿಕ್ಕಾಗ್ತೇನೆ. ಇಬ್ರು ಇದೊಂದು ವಿಷಪೂರಿತವಾದಂತಹ ಬೆರಿ ಹಣ್ಣಾಗಿರುತ್ತೆ. ಅವ್ರಿಗೆ ಪಾಪ ಗೊತ್ತೇ ಇರೋದಿಲ್ಲ, ಕುರುಡರಾಗಿ ಬಿಡ್ತಾರೆ. ಈಗ ಅರುಣಿ ಉಪಮನ್ಯು ಗೊಳೋ ಅಂತ ಅಳ್ಕೊಂಡು ಕೂರ್ಬೋದಿತ್ತು, ಆದರೆ ಅದರ ಬದಲಾಗಿ ಆ ಸಂದರ್ಭದಲ್ಲಿ ಗುರುವನ್ನ ದ್ವೇಷಿಸಲೂಬಹುದಿತ್ತು, ಗುರುವಿನ ಬಗ್ಗೆ ಏನು ಬೇಕಾದರೂ ಹೇಳ್ಬೋದಿತ್ತು. ಆದರೆ ಪರೀಕ್ಷೆ ಯಾವ ಹಂತದಲ್ಲೂ ಕೂಡ ಒಂದು ಚೂರು, ಒಂದು ವಾಕ್ಯವನ್ನು ಗುರುವಿಗೆ ಅಪಮಾನವಾಗುವಂತೆ ಮಾತಾಡೋದಿಲ್ಲ ಅವರು. ಅರುಣಿ ಮತ್ತೆ ಉಪಮನ್ಯು ಈಗ ಏನು ಮಾಡ್ತಾರೆ ಅಂದರೆ ಕೈ ಹಿಡಿದು ಸರಿ ಆಶ್ರಮಕ್ಕೆ ಹೋಗೋಣ ಅಂತ ಹೊರಡ್ತಾರೆ. ಮಾರ್ಗ ಮಧ್ಯದಲ್ಲಿ ಒಂದು ಒಣಗಿರೋ ಬಾವಿ ಇರುತ್ತೆ. ಅವರಿಗೆ ಕಣ್ಣು ಕೂಡ ಕಾಣ್ತಾ ಇಲ್ಲ, ಬಾವಿಯೊಳಗೆ ಬಿದ್ದು ಬಿಡ್ತಾರೆ. ಈಗ ಹಸುಗಳು ಅವ್ರ ಜೊತೆ ಹೋಗಿರುತ್ತಲ್ವಾ, ಈ ಹಸು ಕರುಗಳು ವಾಪಸ್ ಆಶ್ರಮಕ್ಕೆ ಬರುತ್ತೆ. ಗುರು ನೋಡಿದ್ರೆ ಇಲ್ಲಿ ಅರುಣಿ ಮತ್ತೆ ಉಪಮನ್ಯು ಕಾಣಿಸ್ತಿಲ್ಲ. ಈಗ ಧೌಮ್ಯ ಗುರುಗಳಿಗೆ ಒಂದು ಸಲ ಅಯ್ಯಪ್ಪ ಏನಾಗೋಯ್ತು ಈ ಮಕ್ಕಳಿಗೆ ಅಂತ ಹೇಳಿ ಹುಡ್ಕೊಂಡು ಕಾಡಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಕಾಡಿನಲ್ಲಿ ಬರ್ತಾ ಇರಬೇಕಾದ್ರೆ, ಹಾಗೆಯೇ ಕೂಗಿ ಕಿರ್ಚಿ ಕರಿತಾ ಇರಬೇಕಾದ್ರೆ ಅರುಣಿ ಮತ್ತು ಉಪಮನ್ಯು ಈ ಒಣಗಿ ಹೋಗಿರುವಂತಹ ಬಾವಿಯಲ್ಲಿ ಬಿದ್ದಿರೋದು ಗೊತ್ತಾಗುತ್ತೆ. ಏನಾಯ್ತು, ಎಂಥ ವಿಚಾರ ಅಂತೆಲ್ಲ ಕೇಳಿದಾಗ ನಡೆದಿರುವಂತಹ ಎಲ್ಲ ಘಟನೆಯನ್ನು ಹೇಳ್ತಾರೆ. ಹಸಿವು ತಡೆದುಕೊಳ್ಳೋದಿಕ್ಕಾಗ್ದೇನೆ ಒಂದು ಬೆರಿ ಹಣ್ಣನ್ನು ತಿಂದ್ವಿ, ಅದು ವಿಷಪೂರಿತವಾಗಿತ್ತು, ನಮಗೆ ತಿಳಿದೇ ಇಲ್ಲ, ನಾವು ಕುರುಡರಾಗಿ ಬಿಟ್ವಿ ಗುರುಗಳೇ ಅಂತ ಹೇಳಿ. ಈಗ ಗುರುಗಳು
ಸಂಪೂರ್ಣವಾದಂತಹ ನಂಬಿಕೆಯನ್ನು ಈ ಶಿಷ್ಯಂದಿರು ನನ್ನ ಮೇಲೆ ಇಟ್ಟಿದ್ದಾರೆ, ಇವರಿಗೇನೂ ಆಗೋದಕ್ಕೆ ನಾನು ಬಿಡೋದಿಲ್ಲ. ಈಗ ಇಬ್ಬರು ಶಿಷ್ಯಂದಿರಿಗೆ ಹೇಳ್ತಾರೆ ಗುರುಗಳು, ಧೌಮ್ಯರು ನೀವು ಯೋಚನೆ ಮಾಡಬೇಡಿ ಅಂತ ಹೇಳಿ ಅಶ್ವಿನಿ ಕುಮಾರರನ್ನು ಕರೆದು ಔಷಧಿಯನ್ನು ಕೊಡಿಸಿ ಮತ್ತೆ ಕಣ್ಣು ಸರಿ ಹೋಗೋ ಹಾಗೆ ಮಾಡ್ತಾರೆ ಧೌಮ್ಯ ಋಷಿಗಳು. ಇಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಆ ನಂಬಿಕೆ ಅನ್ನುವಂಥದ್ದು ಒಬ್ಬ ಗುರುವಿನ ಮೇಲೆ. ಆ ಗುರು ಸಂಪೂರ್ಣವಾಗಿ ಆ ಶಿಷ್ಯಂದಿರ ಜವಾಬ್ದಾರಿಯನ್ನು ತಗೊಳ್ತಾರೆ ಅಂತ ಗೊತ್ತಾದಾಗ ಆ ಗುರುವಿನ ಮೇಲಿನ ನಂಬಿಕೆ, ವಿಶ್ವಾಸ ತುಂಬಾ ಮುಖ್ಯ ಆಗುತ್ತೆ. ಇವೆಲ್ಲವೂ ಆ ಕಾಲದಲ್ಲಿ ನಡೆದದ್ದು. ಮತ್ತೆ ಗುರು ಶಿಷ್ಯರ ಸಂಬಂಧದ ಬಗ್ಗೆ ಅಷ್ಟು ಅರ್ಥಪೂರ್ಣವಾಗಿ ನಮಗೆ ಈ ಕಥೆಯಲ್ಲಿ ತಿಳಿಸಿದ್ದಾರೆ, ಈ ಒಂದು ಸನ್ನಿವೇಶದಲ್ಲಿ ತಿಳಿಸಿದ್ದಾರೆ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.